ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡುವ. ಓಕೆ ನೋಡ್ರಿ, ಕ್ವಶನ್ ನಂಬರ್ 7 ಓದ್ತೀನಿ ನೋಡ್ರಿ. ಡಯಾಗ್ರಾಮ್ ಇಲ್ಲ, ಕ್ವಶನ್ ಓದಿ ನೀವು ಸ್ವಂತ ಡಯಾಗ್ರಾಮ್ ಹಾಕ್ಬೇಕ. ಪ್ರೂವ್ ದಟ್ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ sides of a rhombus is equal to the sum of the squares of its diagonals. Sum of the squares of sides of a rhombus. ಒಂದು rhombus ಐತಿ, rhombus. ABCD is a rhombus. ಆಯ್ತಾ? ಡಯಾಗ್ನಲ್ಸ್ ಅಂದ್ರ BD ಒಂದು ಡಯಾಗ್ನಲ್ ಆತು, AC ಒಂದು ಡಯಾಗ್ನಲ್ ಆತು. ಲೆಟ್ ದಮ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ O ಅಂತ ನಾವು. ಸಮ್ ಆಫ್, ಪ್ರೂವ್ ದಟ್ ನೋಡ್ರಿ ಏನ್ ಹೇಳ್ತಾರ, ಪ್ರೂವ್ ದಟ್ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ದ ಸೈಡ್ಸ್ ಆಫ್ ದ rhombus ಅಂದ್ರ ಟು ಪ್ರೂವ್ sum of the squares of sides ಅಂದ್ರ AB square plus BC square plus CD square plus ED square. Sum of the squares ನೋಡ್ರಿ, ಇದು sum of the squares of sides of a rhombus is equal to ಅಂದ್ರೆ is equal to sum of the squares of its diagonals. BD ಒಂದು diagonal ಐತಿ, AC ಒಂದು diagonal ಐತಿ. BD square plus AC square ಅಂತ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋಣ ಪ್ರೂವ್ ಮಾಡೋಣ ಬೇಡ? Prove sir. ನಿಮಗೆ ಇಲ್ಲಿ ಎರಡು ಪ್ರಾಪರ್ಟಿ ಗೊತ್ತಿರಬೇಕು ರಾಂಬಸ್ ದ. ಪ್ರಾಪರ್ಟಿ 1, ಆಲ್ ದ ಸೈಡ್ಸ್ ಆಫ್ ಅ ರಾಂಬಸ್ sides of a rhombus are equal. ಇದು ಸೈಡ್ A, ಎನಿ ಸೈಡ್ A ಅಂತ ಇದ್ರ ಇದು ಏನ ಆಗ್ತೈತಿ, ಇದು ಏನ ಆಗ್ತೈತಿ, ಇದು ಏನ ಆಗ್ತೈತಿ. ನೀವ್ ಎಕ್ಸ್ ಇಟ್ಕೊಂಡ್ರೆ ಎಕ್ಸ್ ಬರಿಬಹುದು, ಎಲ್ಲ ಬರಿಬಹುದು, ನೋ ಪ್ರಾಬ್ಲಮ್. ಇನ್ನೊಂದ್ ಏನ್ ನೆನ್ಪಿಡ್ಬೇಕಪ್ಪ ಅಂದ್ರ ದ ಡಯಾಗ್ನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂಡ್ ಬೈಸೆಕ್ಟ್ ಈಚ್ ಅದರ್. ಏನ್ ನೆನ್ಪಿಡ್ಬೇಕಪ್ಪ ಅಂದ್ರ ಇನ್ ಅ ರಾಂಬಸ್ ದ ಡಯಾಗ್ನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಈಚ್ ಅದರ್. ಇದು ನೆನ್ಪಿಟ್ಕೋಬೇಕು ನೀವು. ಏನ ಕ್ವಶನ್ ಮಾಡಕ್ಕಿಂತ ಮೊದ್ಲ ನೀವು ನೋಟ್ ಅಂತ ಬರ್ದಿಟ್ಕೊಂಡ್ರೆ ನಡೀತೈತಿ, ಅಂದ್ರೆ ನಿಮ್ಗೆ ತಿಳಿತೈತಿ ಡಯಾಗ್ನಲ್ಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಈಚ್ ಅದರ್ ಇರ್ತಾವು, ಎಲ್ಲಾ ಸೈಡ್ಸ್ ಸಮ ಇರ್ತಾವು. ಇವೆರಡು ಪ್ರಾಪರ್ಟಿ ಮೇಲೆ ಸಾಲ್ವ್ ಆಗ್ತೈತಿ ನೋಡ್ರಿ. ಅಂದ್ರ ಇದೇನೈತಲ್ಲ ಇದು ಇದನ್ನ ಬೈಸೆಕ್ಟ್ ಮಾಡ್ತೈತಿ, ಇದು ಇದನ್ನ ಬೈಸೆಕ್ಟ್ ಮಾಡ್ತೈತಿ. ಬೈಸೆಕ್ಟ್ ಅಂದ್ರೆ ಕಟ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಇದು ಬೈಸೆಕ್ಟ್ ಆತಂದ್ರೆ ಕಟ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಸೊ ಅಲ್ಲಿಗೆ ಏನಾತ, BO length is equal to OD ಆತ. BO is equal to OD, both are equal to half of BD. ಕರೆಕ್ಟ್ ಇಲ್ಲ? half of BD ಯಾಕೆ ಹೇಳ್ರಿ? ಬೈಸೆಕ್ಟ್ ಅಂದ್ರೆ ಅರ್ಧ ಅರ್ಧ, ಇದು ಅರ್ಧ ಇದು ಅರ್ಧ. ಆಮೇಲೆ ಇಲ್ಲೇನಾಯ್ತು, CO is equal to OA, CO is equal to OA ಆತ. ಇಲ್ಲ ಐತ್ ನೋಡ್ರಿ, A is equal to half of AC ಆತ. OA is equal to half AC ಆಗ್ತದೆ. ಯಾಕೆ ಹೇಳ್ರಿ? ಯಾಕಂದ್ರ ದೇ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಆಫ್ ಈಚ್ ಅದರ್. ಇವೆರಡು ಏನದಾವ ಡಯಾಗ್ನಲ್ಸ್, ದೇ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ ಆಫ್ ಈಚ್ ಅದರ್. ಇದು ನೀವು ನಿಮ್ ಲೋವರ್ ಕ್ಲಾಸ್ ನ ಕಲ್ತಿರ್ಬೇಕು, 9ನೇ ಕ್ಲಾಸ್ ಅಲ್ಲಿ ಪ್ರಾಪರ್ಟಿ ಕಲ್ತಿರ್ಬೇಕ. ಸೊ ಏನ್ ನೆನ್ಪಿಟ್ಕೋಬೇಕು ಕ್ವಶನ್ ಸಾಲ್ವ್ ಮಾಡಕ? ಆಲ್ ಸೈಡ್ಸ್ ಆರ್ ಈಕ್ವಲ್, ಡಯಾಗ್ನಲ್ಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಈಚ್ ಅದರ್. ಓಕೆ, ಸೊ ಇವೆರಡು ಗೊತ್ತೈತಂತ ನಾ ಅಸ್ಯೂಮ್ ಮಾಡ್ಕೋತೀನಿ. ಲೆಟ್ ಅಸ್ ಅಸ್ಯೂಮ್ ದಟ್ ಯು ನೋ ಬೋತ್ ದ ಥಿಂಗ್ಸ್. ಓಕೆನಾ? ದೇರ್ಫೋರ್ ಮೈ ಅಸಂಪ್ಷನ್ ಇಸ್ ಫಾಲ್ಸ್ ಅನ್ಬೇಡ ಲಾಸ್ಟಿಗೆ ಆಮೇಲೆ. ಓಕೆನಾ? ನೋಡ್ರಿ, 4 ರೈಟ್ ಆಂಗಲ್ ಟ್ರಯಾಂಗಲ್ ಅದಾವ. 4 ನಿಮ್ಗೆ ಯಾವ್ದು ಮನಸ್ಸಿಗೆ ಬರ್ತೈತೆ ಅದು ತಗೋರಿ. ನನಗ OCD ಮನಸ್ಸಿಗೆ ಬಂತ. ಇನ್ ರೈಟ್ ಟ್ರಯಾಂಗಲ್ OCD
ಇದು 90 ಡಿಗ್ರಿ ಇದ್ರೆ ಇದು ಹೈಪೋಟೆನಸ್ ಆಗ್ತದೆ. The square on the hypotenuse OC square is equal to CD square is equal to OC square plus OD square. ಕರೆಕ್ಟಾ? ಒಪ್ಕೋತಿರೋ ಇಲ್ಲ ಎಲ್ಲ? ಒಪ್ಕೊಂಡ್ರ? CD ಅಂದ್ರ ಸ್ಮಾಲ್ a is equal to OC ಅಂದ್ರ half AC. OC ಅಂದ್ರ half AC plus OD ಅಂದ್ರ ಎಲ್ಲಾರು ಓಡಬೇಡ್ರಿ ಮತ್ತೆ. OD ಅಂದ್ರ half BD. ಕರೆಕ್ಟ್ ಆತ ನೋಡ್ರಿ. A square is equal to 1 into AC square upon 2 square is 4. 1 into BD square upon 2 square is 4. ಎಲ್ಲ ಒಪ್ಕೊಂಡ್ರಿ ಅಷ್ಟೇ. ಎರಡು ಫ್ರಾಕ್ಷನ್ ಐತಿ, ಡಿನಾಮಿನೇಟರ್ ಸೇಮ್ ಐತಿ, ಅವಾಗ ಏನ್ ಮಾಡ್ಬೇಕ, ಒಂದ್ ಸತಿ ಬರ್ಕೋಬೇಕ, ನ್ಯೂಮರೇಟರ್ ಆಡ್ ಮಾಡ್ಬೇಕ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 4a square is equal to AC square plus BD square, sir. ಗೌಡ್ರ ನೀವು ನಮ್ಗೆ ಹೆದರ್ಬೇಡ್ರಿಪ್ಪ, ಜೋರಾಗಿ ಹೇಳಿ, ನಮ್ಗೆ ಹೆದರ್ಕೆ ನೋಡ್ರಿ. ಕೇಳುತ್ತಾ ಇಲ್ಲ ಅಂತ ಹೇಳಿದೆ ಸರ್ ಅಷ್ಟೇ. ಸ್ವಲ್ಪ ಧ್ವನಿ ಸ್ಲೋ ಮಾಡ್ರಿ, ಯಾಕಂದ್ರೆ ನಮ್ದು ಸ್ಪೀಕರ್ ಬಹಳ ಸ್ಟ್ರಾಂಗ್ ಐತಿ. ಈಗ 4a square ನೋಡ್ರಿ, ಡಿಸ್ಟರ್ಬ್ ಮಾಡ್ಕೋಬೇಡ್ರಿ. 4a square ನಾ a square plus a square plus a square plus a square ಅಂತ ಬರ್ಕೋತೀನಿ. 4 ಟೈಪ್ಸ್ ಬರ್ಕೋತೀನಿ. ಫೋರ್ ಟೈಮ್ಸ್ ಬರ್ಕೋತೀನಿ. ಆಯ್ತಾ? ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ BD ಸ್ಕ್ವೇರ್ ಅಂತ ಬರ್ಕೊಂಡೆ. ಇಲ್ಲಿ ಸ್ಮಾಲ್ a ಅಂದ್ರ AB ನು ಕರೆಕ್ಟ್, ಸ್ಮಾಲ್ a ಅಂದ್ರೆ AB ನು ಕರೆಕ್ಟ್, AB ಸ್ಕ್ವೇರ್. ಸ್ಮಾಲ್ a ಅಂದ್ರ BC ನು ಕರೆಕ್ಟ್, BC ಸ್ಕ್ವೇರ್. ಸ್ಮಾಲ್ a ಅಂದ್ರ CD ನು ಬರಿಬಹುದು, CD ಸ್ಕ್ವೇರ್. ಸ್ಮಾಲ್ a ಅಂದ್ರ AD ನು ಬರಿಬಹುದು, AD ಸ್ಕ್ವೇರ್ ಇಸ್ ಈಕ್ವಲ್ ಟು AC square plus BD square. ಪ್ರೂವ್ ಆಯ್ತು ನೋಡ್ರಿ. ಪ್ರೂವ್ ಆಯ್ತಿಲ್ಲ? The sum of the squares of sides Yes sir. equal to sum of the squares of the diagonals ಅಂತ ಪ್ರೂವ್ ಆಯ್ತು. ತಿಳಿತಿಲ್ಲ ಎಲ್ಲರಿಗೂ? Yes sir, understood. ಬರ್ಕೋರಿ.
ಓಕೆ ಬರ್ಕೊಂಡಾಯ್ತಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 8 ಏನಂದ್ರ ಡಿಫಿಕಲ್ಟ್ ಅದ. ಫಸ್ಟ್ ನಾವು ಈಸಿ ಕ್ವಶನ್ಸ್ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ. 8 to 17 ಒಳಗ ಒಂದು 5 questions are extremely difficult and very important for board examination. 4 questions are very easy. It was so easy that you can do without my help also. ಅದನ್ನ ನೀವು ಮಾಡಕ್ ಟ್ರೈ ಮಾಡಿ. ಕ್ವಶನ್ ನಂಬರ್ 9 ನೋಡ್ರಿ. 8 ಇಂಪಾರ್ಟೆಂಟ್ ಅಂಡ್ ಡಿಫಿಕಲ್ಟ್, ಅದನ್ನ ಲಾಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಒಟ್ಟಿಗೆ ಮಾಡಿಸ್ತೀನಿ ನೋಡ್ರಿ. A ladder 10 meter long reaches a window 8 meters above the ground. ಇದು ಗ್ರೌಂಡ್ ಆಯ್ತಾ, ಇದು ಬಾಲ್, ಇಲ್ಲಿ ವಿಂಡೋ ಐತೆ ನೋಡ್ರಿ, ವಿಂಡೋ ಐತೆ ತಿಳಿತಾ. ladder 10 meters long, ಇದು ಲ್ಯಾಡರ್, ಇದು ಈ ಲ್ಯಾಡರ್ ಎಷ್ಟು ಐತಿ, 10 meter ಲಾಂಗ್ ಐತಿ. reaches a window 8 meters above the ground, ಇದು ಎಷ್ಟು ಐತಿ, ಇದು 8 meters ಐತಿ, 8 meters ಐತಿ. Find the distance of foot of the ladder from the base. ಇದು foot of the ladder, ಇದು base, ಇದು distance ಕಂಡು ಹಿಡಿಯಿರಿ ಅಂತ. ನೀವು ಮಾಡ್ಬೋದಲ್ಲ, ನೀವು ಮಾಡ್ತೀರಿ, ನೀವು ಮಾಡ್ರಿ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ನೀವು ಮಾಡ್ರಿ. ಇದನ್ನ ಎ ಅನ್ರಿ, ಇದನ್ನ ಬಿ ಅನ್ರಿ. ಕಮ್ ಆನ್, ಅಪ್ಲೈ ಪೈಥಾಗರಸ್ ಥಿಯರಮ್. 6 sir. ಕರೆಕ್ಟ್. ನೋಡ್ರಿ, ಇದು 90 ಡಿಗ್ರಿ, ಇದು hypotenuse. The square on the hypotenuse is equal to sum of the square of other two sides. Shift ಮಾಡಿ. ಸಿಂಪಲ್ ಐತಿಲ್ಲ ಇದು. ಫಸ್ಟ್ ಇಂಥ ಕ್ವಶನ್ಸ್ ಎಲ್ಲ ಮುಗಿಸ್ಬೋಣ, ಸಿಂಪಲ್ ಕ್ವಶನ್ ಮುಗಿಸೋಣ ಮೊದಲು. ಇದನ್ನು ನೀವೇ ಮಾಡ್ಬೇಕ, ನಾ ಡಯಾಗ್ರಾಮ್ ಅಷ್ಟೇ ಹಾಕ್ತೀನಿ. A guy wire attaches a vertical pole to a vertical pole of height 18 meters. On the ground there is a vertical pole, PL is a pole of height 18 meters. Is 24 meter long. ಇದೇನು ವೈರ್ ಅಟ್ಯಾಚ್ ಮಾಡಲ್ಲ, ಈ ವೈರ್ ಎಷ್ಟೈತಿ, 24 meter long ಐತಿ. And has a stack on the other end. ಇದು ಸ್ಟಾಕ್ ಎಷ್ಟೈತೆ ಅಂತ ತಿಳ್ಕೊಳ್ಳಿ. How far from the base of the pole should the stake be driven so that the wire is found? Wire straight ಆಗಬೇಕಂದ್ರ ಈ ಡಿಸ್ಟೆನ್ಸ್ ಎಷ್ಟು ಇರಬೇಕು, ನೀವೇ ಮಾಡ್ಬೇಕಿದ್ರು, ನೀವೇ ಮಾಡ್ರಿ. ಇದು 24 ಇದು, ಇದು 18 ಇದು, ನೀವು ಮಾಡ್ರಿ. So 6 root 7 meters. Super.
6√7 meters, sir. ಇದು 90 ಡಿಗ್ರಿ ಇದ್ರ ಇದು ಹೈಪೋಟೆನ್ಸ್ ಆಗ್ತೈತಿ. PS square is equal to PL square plus LS square. PS is 24 square. PL is 18 square plus LS square. ಅಕಡೆ ತಗೊಂಡು A square minus B square. $42 ನ ಏನ್ ಮಾಡ್ತೀನಿ 6 7s ಅಂತ ಬರ್ಕೊತೀನಿ ಕರೆಕ್ಟ್ 6 into 7 root of 6 square 6√7 meters. ನೋಡ್ರಿ ಇದನ್ನು ಅಷ್ಟೇ ನಾ ಡೇಟಾ ಅಷ್ಟೇ ಹಾಕ್ತೀನಿ ಸೊಲ್ಯೂಷನ್ ನೀವೇ ತೆಗಿಬೇಕು. An aeroplane leaves an airport and flies due north at a speed of 1000 kilometers per hour. So first directions ಹಾಕ್ತೀನಿ ನೋಡ್ರಿ. ನಾಲಿಂದ ಏನ ನಾರ್ತ್ ಹೌದಿಲ್ಲ, ಕೆಳಗಿಂದ ಏನಂತೀವಿ ಸೌತ್ ಅಂತೀವಾ? ಹೌದು. ಇದೇನಿದೆ ಈಸ್ಟಾ? ಇದೇನಿದೆ ವೆಸ್ಟ್. ಕರೆಕ್ಟ್ ಹೌದಿಲ್ಲ? ನೋಡ್ರಿ ಈಗ an aeroplane leaves an airport and flies due north at a speed of 1000 kilometers per hour. One aeroplane is going like this. One aeroplane is going like this. What is its speed? 1000 kilometers per hour. Aita? At the same time, other time naga another aeroplane leaves the same airport and flies due west at a speed of 1200 kilometers per hour. West. Innond west kade hontayti nodri. Idar speed ashtayti 1200 kilometers per hour. How far apart will the two planes after 1.5 hours? 1.5 ತಾಸು ಬಿಟ್ರೆ ಇದಿಲ್ಲಿ ಬರ್ತದೆ ಅನ್ಕೋರಿ ಎ, ಇದಿಲ್ಲಿ ಬರ್ತದೆ ಅನ್ಕೋರಿ ಬಿ. 1.5 ತಾಸು ಆದ್ಮೇಲೆ ಅವ್ರ ಡಿಸ್ಟೆನ್ಸ್ ಎಷ್ಟು ಇರ್ತೈತಿ ಆಫ್ಟರ್ 1.5 hours. ಆಯ್ತಾ? ಈಗ ನೋಡ್ರಿ, ಈಗ 1 hour 1000 kilometers ಹೋದ್ರ 1.5 hours ಎಷ್ಟು ಹೋಗ್ತೈತಿ? 1 hour 1000 ಅಂದ್ರ half hour 500. 1.5 ಇಲ್ಲಿಂದ ಹಿಡಿದು 1500 ಕಿಲೋಮೀಟರ್ ಐತಿ. ಇದ್ರ ಸ್ಪೀಡ್ ನೋಡ್ರಿ 1200 kilometers per hour. 1 ತಾಸಿಗೆ 1200, 1.5 ತಾಸಿಗೆ 1200 plus 600, ಅರ್ಧ ತಾಸಿಗೆ 600 ಆಗ್ತದೆ. ಸೊ 1.5 ತಾಸು ಎಷ್ಟು ಆಗ್ತದೆ? 1200 plus 600 ಎಷ್ಟು ಆಗ್ತದೆ?
1800 kilometers. ಕಿಲೋಮೀಟರ್ ಆಯ್ತಾ. ಸೊ 1500 ಐತಿ, ಇದು 1800 ಐತಿ. ಡಿಸ್ಟೆನ್ಸ್ ಕಂಡಿರಿ. ಅಪ್ಲೈ ಪೈಥಾಗರಸ್ ಥಿಯರಮ್ ಫಾರ್ ಟ್ರಯಾಂಗಲ್ OEP. ಮಾಡಿ ನೀವು ಮಾಡಿ. ಅಪ್ಲೈ ಪೈಥಾಗರಸ್. Sir, 300 root 61, sir. ಸೂಪರ್.
Finished? Notary? Again, it is an easy question, therefore I'm not going to solve it. I'm going to give the data for you people. You only have to solve it by yourself. You solve ಮಾಡಬೇಕು ಬಹಳ ಸಿಂಪಲ್ ಐತಿದೆ. Two poles of height 6 meters and 11 meters stand on a plain ground. If the distance between the foot of the poles is 12 meters, find the distance between their tops. Okay, note. On the level ground, there are two poles. One is pole AB, another is pole CD, another is pole CD. Right? One is 6 meters, one is 6 meters, another is 11 meters. What is the distance between their top? This top to this top, what is the distance? Okay, noted. If the distance between the foot, the distance between the foot is 12 meters. Okay, I will just analyze and I will give hint for you. You have to solve it by yourself. Notary, to solve this question, Sir, we will try. drop a perpendicular. E ಅಂತಂದ್ರೆ Sir, we will try. ಒಂದು ನಿಮಿಷ, ಇದು 6 ಇದ್ರ ಇದು 6 ಇರ್ತಿತ್ತು ನೋಡ್ರಿ, ಬಿಕಾಸ್ ಅಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗುಲರ್ ಈಕ್ವಲ್ ಆಯ್ತಾ. ಇದು 6 ಐತಿ, ಇದು ಟೋಟಲ್ 11 ಐತಿ, ಇದ್ರೊಳಗೆ 6 ಇದು ಆಲ್ರೆಡಿ ಐತಿ. ಇದೆಷ್ಟು ಇರ್ತೈತಿ ಹಂಗಂದ್ರ 5, sir. 5 ಇರ್ತೈತಿ ನೋಡ್ರಿ, ಇದು 5. ಇದು ನೋಡ್ರಿ, ಇದು 12 ಇದ್ರ ಇದು ರೆಕ್ಟಾಂಗಲ್ ಆಗ್ತೈತಿ, ಅಪೋಸಿಟ್ ರೆಕ್ಟಾಂಗಲ್ ಈಕ್ವಲ್ ಇದು ಏನಾಗ್ತೈತಿ 12 ಆಗ್ತೈತಿ. ಎರಡ್ ಸೈಡ್ ಸಿಕ್ತಾ, ಇದು 90 ಡಿಗ್ರಿ ಆಗ್ತಾ, ಎರಡ್ ಸೈಡ್ ಸಿಕ್ತಾ, ಅಪ್ಲೈ ಏನ್ ಮಾಡ್ಬೇಕು, ಅಪ್ಲೈ 5 ಸ್ಥಿರ ನೀವು ಕಂಡು ಹಿಡ್ರಿ 13. ಕರೆಕ್ಟ್. Two minutes. Hello.
ಹೋಗಿದ್ದು ಗೊತ್ತಾಗಿಲ್ಲ ಒಂದೇ ದಿನದ ಹೋಗೋಗ್ತಿಲ್ಲ ಒಂದ್ಸರಿ ಬಂದು ಹೋಗಿಬಿಡ್ತಿದ್ದಲ್ಲ Dear students, there is 5 minutes. You take 5 minutes break. Okay, I'm going to start chemistry after the break. Is it clear? Okay, take 5 minutes break. I will start chemistry. Okay? Okay, sir. Okay, take a break. End your class. Okay, sir. Bye. That means you should leave the class or class will be on only, sir. Another 5 minutes it will be automatically off. Then you can rejoin again. Okay, na? Then we can go, sir, now. You can take a break. End the class. You can rejoin after.